ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ತಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಡಿಗ್ರಿಯಲ್ಲಿ ಪಾಸಾದವರಿಗೆ ನೋಡಿ ಒಂದು ಭರ್ಜರಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರು ಒಂದು ನೌಕರಿಗಳನ್ನು ಮಾಡಲು ಇಂಟ್ರೆಸ್ಟ್ ಇದ್ರಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರ, ಈ ವಿಡಿಯೋನಲ್ಲಿ ಆ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಮತ್ತು ಏಜ್ ಏನು, ಆ ಕ್ವಾಲಿಫಿಕೇಷನ್ ಏನು, ಸೆಲೆಕ್ಷನ್ ಹೇಗಿರುತ್ತೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ಗಳನ್ನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಚರ್ಚೆ ಮಾಡೋಣ. ಮತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಎಷ್ಟೆಷ್ಟು ಹುದ್ದೆಗಳಿವೆ ಎಲ್ಲ ಮಾಹಿತಿ ಈ ವಿಡಿಯೋನಲ್ಲಿ ತಮಗೆ ತಿಳಿಸ್ತೀನಿ. ಬನ್ನಿ ಒಂದೊಂದಾಗಿ ಮಾಹಿತಿ ತಿಳಿಯೋಣ. ಇಲ್ಲಿ ನೋಡೋದಾದರೆ ನೋಡಿ, ಇಂಡಿಯನ್ ಬ್ಯಾಂಕ್, ಎ ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ವಿತ್ ಹೆಡ್ ಕ್ವಾರ್ಟರ್ಸ್ ಇನ್ ಚೆನ್ನೈ ಇನ್ವೈಟ್ಸ್ ಅಪ್ಲಿಕೇಶನ್ ಫಾರ್ ಲೋಕಲ್ ಬ್ಯಾಂಕ್ ಆಫೀಸರ್. ದಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶಾಲ್ ಬಿ ಪೋಸ್ಟೆಡ್ ಇನ್ ಅಪ್ಲೈಡ್ ಸ್ಟೇಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಒಂದು ರಿಕ್ರೂಟ್ಮೆಂಟ್ ಫಾರ್ ಲೋಕಲ್ ಬ್ಯಾಂಕ್ ಆಫೀಸರ್ಗೆ ಒಂದು ಅರ್ಜಿಗಳನ್ನು ಕರೆದಿದ್ದಾರೆ ನೋಡಿ. ಇದು ಇಂಡಿಯನ್ ಬ್ಯಾಂಕ್ ವತಿಯಿಂದ ನೇಮಕಾತಿ ಅಧಿಸೂಚನೆಯನ್ನು ಇಲ್ಲಿ ಹೊರಡಿಸಿದ್ದಾರೆ. ಇಲ್ಲಿ ಒಂದು ಲೋಕಲ್ ಬ್ಯಾಂಕ್ ಆಫೀಸರ್ ಒಂದು ಪೋಸ್ಟಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ. ಇಲ್ಲಿ ವೇಕೆನ್ಸಿಗಳು ನೋಡೋದಾದ್ರೆ ನೋಡಿ, ತಮಿಳುನಾಡಿನಲ್ಲಿ ಒಂದು 160 ಹುದ್ದೆಗಳು ಮತ್ತು ಇಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಒಂದು ತಮಿಳ್ ಲ್ಯಾಂಗ್ವೇಜ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಇಲ್ಲಿ ಕೊಡಲಾಗುತ್ತದೆ. ಅದೇ ರೀತಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಒಂದು ಕಂಪಲ್ಸರಿ ಇರುತ್ತೆ ಮತ್ತು 35 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸ್ಟೇಟ್ದವರಿಗೆ ತೆಲುಗು ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ, ಲೋಕಲ್ ಲ್ಯಾಂಗ್ವೇಜ್ ಅಂತ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 50 ಮತ್ತು ಮಹಾರಾಷ್ಟ್ರ ಸ್ಟೇಟ್ದವರಿಗೆ ನೋಡಿ ಮರಾಠಿ ಸಬ್ಜೆಕ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಟೋಟಲಾಗಿ 40 ವೇಕೆನ್ಸಿಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಗುಜರಾತಿನಲ್ಲಿ ನೋಡಿ ಗುಜರಾತಿ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ಟೋಟಲ್ 15 ಹುದ್ದೆಗಳು. ಟೋಟಲಾಗಿ ಎಲ್ಲ ಸೇರಿ ಎಲ್ಲ ಸ್ಟೇಟ್ಗಳು ಸೇರಿ ಇಲ್ಲಿ 300 ಹುದ್ದೆಗಳು. ಇದರಲ್ಲಿ ಒಂದು SC 44, ST 21, OBC 79, EWS ಕ್ಯಾಟಗರಿ, ಜನರಲ್ ಕ್ಯಾಟಗರಿಯಲ್ಲಿ 177 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಇಂಪಾರ್ಟೆಂಟಾಗಿ ಡೇಟ್ಸ್ಗಳು ನೋಡೋದಾದ್ರೆ ನೋಡಿ, ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟಿಂಗ್ ಆ್ಯಂಡ್ ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ ನೋಡಿ 13/8/2024 ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಇಲ್ಲಿ ನೋಡೋದಾದರೆ 2/9/2024 ನೀವು ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಅರ್ಜಿ ಸಲ್ಲಿಸಲು ತಮಗೆ ಕೊನೆ ದಿನಾಂಕ 2/9/2024 ಕೊನೆ ದಿನಾಂಕವಾಗಿರುತ್ತದೆ. ವೀಕ್ಷಕರ, ಹುದ್ದೆಗಳಿಗೆ ಆಯ್ಕೆಯಾದರೆ ಅಭ್ಯರ್ಥಿಗಳಿಗೆ ಒಂದು ಪೇ ಸ್ಕೇಲ್ ಆ್ಯಂಡ್ ಇಮ್ಯುಲೇಷನ್ ಎಷ್ಟಿದೆ ನೋಡಿ. ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 48,480 ರೂಪಾಯಿ ಪ್ರತಿ ತಿಂಗಳು ತಮಗೆ ಸ್ಯಾಲ್ರಿಯನ್ನು ಇಲ್ಲಿ ಕೊಡಲಾಗುತ್ತದೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದ್ರೆ ನೋಡಿ, ಏನೇನಾಗಿರಬೇಕು, ಅಭ್ಯರ್ಥಿಗಳು ಮೊದಲಿಗೆ ಸಿಟಿಸನ್ ಆಫ್ ಇಂಡಿಯನ್ ಇರಬೇಕು. ಅದಾದ ನಂತರ ಅಭ್ಯರ್ಥಿಗಳಿಗೆ ಒಂದು ಏಜು, ಎಜುಕೇಷನ್ ಕ್ವಾಲಿಫಿಕೇಷನು ಮತ್ತು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಏನೇನಿದೆ ನೋಡಿ. ಇಲ್ಲಿ ವೇಕೆನ್ಸಿ ಬಂದುಬಿಟ್ಟು ಬ್ಯಾಂಕ್ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಏಜ್ ಬಂದುಬಿಟ್ಟು ನೋಡಿ, ಮಿನಿಮಮ್ ಏಜು 30 ಮತ್ತು ಮ್ಯಾಕ್ಸಿಮಮ್ ಏಜು 30. ಮಿನಿಮಮ್ ಏಜು 20 ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಿದೆ ನೋಡಿ, ಅಭ್ಯರ್ಥಿಗಳು ಎ ಡಿಗ್ರಿ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಾಮ್ ರಿಕಗ್ನೈಸ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಯಾವುದೇ ವಿಭಾಗದಲ್ಲಿ ನೋಡಿ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಲು ನೀವು ಅರ್ಹರಿರ್ತೀರಿ. ಅದೇ ರೀತಿ ಒಂದು ವಯೋಮಿತಿ ಸಡಿಲಿಕೆ ನೋಡಿ, ಶೆಡ್ಯೂಲ್ ಕಾಸ್ಟ್ ಮತ್ತು ಟ್ರೈಬ್ ಕ್ಯಾಂಡಿಡೇಟ್ಸ್ಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾನ್ ಕ್ರೀಮ್ ಲೇಯರ್ ಸ್ಟೂಡೆಂಟ್ಗಳಿಗೆ 3 ವರ್ಷ ಒಂದು ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಡಲಾಗಿದೆ. ವೀಕ್ಷಕರ, ಹುದ್ದೆಗಳಿಗೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ನೋಡಿ, ಅಭ್ಯರ್ಥಿಗಳಿಗೆ ಒಂದು ಶಾರ್ಟ್ ಲಿಸ್ಟ್ ಆಫ್ ಅಪ್ಲಿಕೇಶನ್ ಫಾಲೋಡ್ ಬೈ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಮತ್ತು ರೈಟನ್ ಟೆಸ್ಟ್, ಆನ್ಲೈನ್ ಟೆಸ್ಟ್ಗಳನ್ನು ನಡೆಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅದೇ ರೀತಿ ಸಬ್ಜೆಕ್ಟ್ ಏನೇನಿರುತ್ತೆ ನೋಡಿ, ಇಲ್ಲಿ ನೋಡೋದಾದರೆ ತಾವು ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಇಲ್ಲಿ 45 ಕ್ವಶನ್ಸು ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಇರುತ್ತೆ. ಇದು ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ನಲ್ಲಿ ತಮಗೆ 60 ನಿಮಿಷ ಕಾಲಾವಕಾಶವನ್ನು ಇಲ್ಲಿಂದ ಕೊಡಲಾಗುತ್ತದೆ. ಅದೇ ರೀತಿ ಇಲ್ಲಿ ಜನರಲ್ ಎಕನಾಮಿಕ್ಸ್ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಇದರಲ್ಲಿ ಕೂಡ ತಾವು 40 ಕ್ವಶನ್ಸು 40 ಅಂಕಗಳಿಗೆ ಇದನ್ನು ನೀವು ಬರೆಯಬೇಕಾಗುತ್ತದೆ. ಇದರ ಜೊತೆಗೆ ನೀವು ಇಲ್ಲಿ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡಿ, ಇದರ ಜೊತೆಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ 35 ಕ್ವಶನ್ಸ್ ಇರ್ತವೆ.
40 ಅಂಕಗಳಿಗೆ ಮತ್ತು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ನೋಡಿ 35 ಕ್ವಶನ್ಸು 60 ಅಂಕಗಳಿಗೆ ಪರೀಕ್ಷೆಗಳನ್ನು ನಡೆಸಲಿದ್ದಾರೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ ನೋಡಿ, ಟೋಟಲ್ ನಂಬರ್ ಆಫ್ ಕ್ವಶನ್ಸು 155 ಕ್ವಶನ್ಸ್ ಇರುತ್ತವೆ. ಟೋಟಲ್ ಮಾರ್ಕ್ಸು 200 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಿದ್ದಾರೆ. ಈ ಹುದ್ದೆಗಳಲ್ಲಿ ಇಂಟ್ರೆಸ್ಟ್ ಇದ್ದವರು ನೀವು ಆನ್ಲೈನ್ ಮೂಲಕ ಒಂದು ಅರ್ಜಿಗಳ ಶುಲ್ಕವನ್ನು ಎಷ್ಟು ಕಟ್ಟಬೇಕು ನೋಡು. ಅಪ್ಲಿಕೇಶನ್ ಫಾರ್ ಇಂಟಿಮೇಷನ್ ಚಾರ್ಜಸ್ ನಾನ್ ರಿಫಂಡೇಬಲ್ ಅಂತ ಕೊಟ್ಟಿದ್ದಾರೆ. 175 ರೂಪಾಯಿಗಳನ್ನು SC/ST ಮತ್ತು ಅಂಗವಿಕಲ ಅಭ್ಯರ್ಥಿಗಳು ನೀವು ಪಾವತಿ ಮಾಡಬೇಕು. ಅದೇ ರೀತಿ 1,000 ರೂಪಾಯಿಗಳನ್ನು ನೀವು ಒಂದು ಅದರ್ಸ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವವರು 1,000 ರೂಪಾಯಿಗಳನ್ನು ಪೇಮೆಂಟ್ಗಳನ್ನು ಮಾಡಿ ಅರ್ಜಿಗಳನ್ನು ಇಲ್ಲಿಂದ ನೀವು ಸಲ್ಲಿಸಬೇಕಾಗುತ್ತದೆ. ವೀಕ್ಷಕರೇ, ಈ ಹುದ್ದೆಗಳಿಗೆ ಒಂದು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು. ಮತ್ತು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿಯಾಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.